ನಡೀತಾ ಇದೆ. ನಾವೊಂದು ಸ್ವಲ್ಪ ಸಮಯ ಧ್ಯಾನದಲ್ಲಿ ನಿಮಗ್ನರಾಗೋಣ. ಚಸ್ಮಾ ಇಟ್ಕೊಂಡವ್ರು ಯಾರಾದರೂ ಇದ್ದರೆ ಕನ್ನಡಕ ತಕ್ಕೊಳ್ಳಿ. ಮೊಬೈಲ್ ಸೈಲೆಂಟ್ ಮಾಡ್ಕೊಳ್ಳಿ. ಮೊಬೈಲ್ ಇವತ್ತು ಯಾರ ಮನೇಲಿ ಅಳೋ ಮಕ್ಕಳಿದ್ದಾರೆ ಅಂದರೆ ಮೊಬೈಲ್ ಬಿಟ್ಟರೆ ಯಾರು ಅಳೋ ಮಕ್ಕಳಿಲ್ಲ. ಮೊಬೈಲ್ ಕಸ್ಕೊಂಡ್ಬಿಟ್ರೆ ಮತ್ತೆ ಮಕ್ಕಳು ಅಳ್ತಾರೆ. ಆಗಲಿ ಮೊಬೈಲ್ ಕೊಟ್ಬಿಟ್ರೆ ಯಾರು ಅಳೋದಿಲ್ಲ. ರಿಂಗು ಧ್ಯಾನ ಮಾಡ್ತಿರ್ಲಿ ಏನೋ ಮಾಡ್ತಿರ್ಲಿ ರಿಂಗ್ ಆಗ್ತದೆ, ಅದು ಅಳ್ತಾ ಇರ್ತದೆ. ಬರ್ರಿ ನಾನು ನೋಡ್ಕೊಬರ್ರಿ ಅಂತ. ಅದಕ್ಕೆ ನಮ್ಮ ಮೊಬೈಲ್ಗಳನ್ನು ನಾವು ಮಲಗಿಸ್ಬಿಡ್ಬೇಕು. ನಮ್ಮ ಮೊಬೈಲ್ ಮಲಗಿಸಿದ್ರೆ ನಾವು ಧ್ಯಾನದಲ್ಲಿ ಹೋಗಿ ಭಾಳ ಈಜಿ ಆಗ್ತದೆ. ಮತ್ತು ಮಾಸ್ಟರ್ಸ್ ಎಲ್ಲರೂ ನಮ್ಮ ವಾಲಂಟಿಯರ್ಸು ಯಾರಾದರೂ ಇದ್ದರೆ ಸ್ವಲ್ಪ ಎಲ್ಲರೂ ಮೊಬೈಲ್ ಸೈಲೆಂಟ್ ಮಾಡಿಸೋದು, ಸ್ವಲ್ಪ ಮಾತಾಡ್ತಾ ಇದ್ರೆ ಅವ್ರನ್ನ ಧ್ಯಾನಕ್ಕೆ ಕೂಡಿಸೋದು, ಆ ಕೆಲಸ ಮಾಡಿದರೆ ಭಾಳ ಇನ್ನೂ ಚೆನ್ನಾಗಿರ್ತದೆ ನಮಗೆ. ಯಾಕಂತಂದರೆ ನಮ್ಮ ಕಾರ್ಯಕ್ರಮಗಳೆಲ್ಲ ಅದೇ ರೀತಿ ಇರ್ತವೆ. ಮತ್ತು ಎಲ್ಲರೂ ಧ್ಯಾನದಲ್ಲಿ ನಿಮಗ್ನರಾಗೋಣ. ಹೊಸಬರು ಯಾರಾದರೂ ಇದ್ದರೆ ಹೊಸಬರಿಗೋಸ್ಕರ ನಾನು ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಹಳಬರಿಗೆ ಹೇಳೋದೇನೋ ಅವಶ್ಯಕತೆ ಇಲ್ಲ. ಯಾವ ರೀತಿ ಧ್ಯಾನ ಮಾಡ್ತಾ ಇದ್ದೀವಿ ಆ ರೀತಿ ಧ್ಯಾನದಲ್ಲಿ ನಿಮಗ್ನರಾಗೋಣ. ಕಾಲು ಕ್ರಾಸ್ ಮಾಡಿಕೊಂಡು ಶ್ವಾಸದ ಮೇಲೆ ಗಮನ ಅಥವಾ ಧ್ಯಾಸ. ನಮ್ಮ ಧ್ಯಾಸ ಎಲ್ಲ ಉಸಿರಾಟದ ಮೇಲೆ. ನಮ್ಮ ಧ್ಯಾನ ನಮ್ಮ ಮೇಲೆ. ನಮ್ಮ ಮನಸ್ಸು ಎಲ್ಲೆಲ್ಲೇ ಹೋಗ್ತಾ ಇರುತ್ತೆ, ಮತ್ತೆ ಕರ್ಕೊಂಬಂದು ನಮ್ಮ ಉಸಿರಿನ ಜೊತೆ ಇರೋದು. ನಾವು ಅಂದರೆ ಉಸಿರಿದ್ರೆ ನಾನು ಇದ್ದೀನಿ, ಉಸಿರಿದ್ರೆ ಶಿವ ಇದ್ದಾನೆ, ಉಸಿರಿಲ್ಲ ಅಂದರೆ ನಾವು ಶವ. ಆ ಉಸಿರಿರುವಾಗಲೇ ಆ ಶಿವನ ಬಗ್ಗೆ ನಾವು ತಿಳ್ಕೋಬೇಕು. ಆ ಶಿವ ಏನು ಮಾಡ್ತಾನೆ ಏನಿಲ್ಲ ಎಲ್ಲ ನಾವು ಅಬ್ಸರ್ವ್ ಮಾಡಬೇಕು. ನಮ್ಮೊಳಗೆ ನಾವು ನಮ್ಮ ಉಸಿರಿನೊಳಗೆ ಗಮನಿಸ್ತಾ ಆ ಶ್ವಾಸ ಏನು ಮಾಡ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಈ ಶ್ವಾಸದಿಂದ ಏನು ಲಾಭ ಅಂತ ನಮ್ಮೊಳಗೆ ನಾವು ಅಬ್ಸರ್ವ್ ಮಾಡಬೇಕು. ಬ್ರೀತ್ ಅಬ್ಸರ್ವೇಷನ್, ಅಬ್ಸರ್ವ್ ದ ಬ್ರೀತ್. ಬ್ರೀತ್ ಈಸ್ ಗುರು, ಬ್ರೀತ್ ಈಸ್ ಗಾಡ್. ನಮ್ಮ ಉಸಿರು ನಮ್ಮ ಗುರುವು, ನಮ್ಮ ಉಸಿರು ನಮ್ಮ ದೇವರು. ಉಸಿರೇ ಗುರುವು, ಉಸಿರೇ ಸದ್ಗುರು. ಅದಕ್ಕಾಗಿ ನಾವು ಮಧ್ಯದಲ್ಲಿ ಯಾರು ಕಣ್ ತೆರಿಬಾರ್ದು. ಯಾಕಂದರೆ ಕಣ್ಣಿಂದ 80% ಎನರ್ಜಿ, ಕೈಯಲ್ಲಿ ಕೈ ಸೇರಿಸ್ಕೊಳ್ಳೋದ್ರಿಂದ 10% ಎನರ್ಜಿ, ನಾವು ಕಾಲು ಕ್ರಾಸ್ ಮಾಡಿಕೊಂಡಿರೋದ್ರಿಂದ 10% ಎನರ್ಜಿ. ಟೋಟಲ್ 100% ಎನರ್ಜಿ ಜೊತೆ ನಾವು ನಿಮಗ್ನರಾಗ್ತೀವಿ. ಅದಕ್ಕೆ ಕಾಲು ಸ್ವಲ್ಪ ಸರಿದು ಕೂತ್ಕೋಬೋದು, ಕೈ ಸ್ವಲ್ಪ ಸರಿದು ಕೂತ್ಕೋಬೋದು. 10% ಮೈನಸ್ ಆದರೆ ಏನು ತೊಂದರೆ ಇಲ್ಲ. ಆದರೆ 80% ಮೈನಸ್ ಆದರೆ ನಮಗೆ ಧ್ಯಾನ ಸ್ಥಿತಿಯ ಜಲ್ದಿ ಅರ್ಥ ಆಗಲ್ಲ. ಅದಕ್ಕೆ ನಾವು ಧ್ಯಾನ ಸ್ಥಿತಿನಲ್ಲಿ ಕಣ್ಣು ತೆರಿಬಾರ್ದು. ಎಷ್ಟೇ ಆಲೋಚನೆ ಬರಲಿ, ಏನೇ ಬರಲಿ, ಏನೇ ಇರಲಿ, ಏನೇ ಹೋಗಲಿ, ಈ ಪ್ರಪಂಚದಲ್ಲಿ ಭೂಕಂಪ ಬಂದು ಮುಳುಗೋಗ್ಲಿ ನಾವು ಕಣ್ಣು ತೆರಿಬಾರ್ದು ಅಂತಾರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ. ಅಂದರೆ ನಾವು ಯಾರು? ನಮ್ಮ ಉಸಿರು ಯಾರು? ನಮ್ಮ ಮನಸ್ಸು ಯಾರು? ನಮ್ಮ ಬುದ್ಧಿ ಯಾರು? ಈ ದೇಹ ಯಾರು? ಎದಕ್ಕೋಸ್ಕರ ಈ ಭೂಮಿ ಮೇಲೆ ನಾವು ಜನ್ಮ ಎತ್ಕೊಂಡಿದ್ದೀವಿ? ಕಾರಣಗಳನ್ನು ಹುಡುಕಿಕೊಡ್ತದೆ ನಮ್ಮ ಉಸಿರಾಟ. ಪ್ರತಿಯೊಂದು ಪ್ರಶ್ನೆಗೆ ಪ್ರತಿಯೊಂದು ಉತ್ತರ ನಮ್ಮೊಳಗಡೆನೇ ಇದೆ. ಆ ಉತ್ತರಕ್ಕಾಗಿ ನಾವು ಶ್ವಾಸದ ಜೊತೆ ಧ್ಯಾನಕ್ಕೆ ಹೋಗಬೇಕು, ಉಸಿರಿನ ಜೊತೆ ಇರಬೇಕು. ಮಾತಿನಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರು ಧ್ಯಾನ. ಮಾತಿನಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರು ಧ್ಯಾನ. ಮಾತು ಮೌನ ಆಗಿದೆ, ಮನಸ್ಸು ಮೌನ ಆಗಿಲ್ಲ, ಅದು ಶೂನ್ಯ ಆಗಿಲ್ಲ. ಅದಕ್ಕಾಗಿ ಉಸಿರಾಟವನ್ನು ನೋಡ್ತಾ ಹೋಗ್ಬೇಕು. ಅದನ್ನು ತಗೊಳ್ಳೋದಾಗಲಿ ಬಿಡೋದಾಗಲಿ ಏನು ಮಾಡಬಾರ್ದು. ಸಹಜ ಸ್ಥಿತಿನಲ್ಲಿ ಉಸಿರು ನಡೀತಾ ಇರುತ್ತೆ, ಆ ಉಸಿರನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು.
ಉಸಿರನ್ನು ನೋಡ್ತಾ ಹೋದಾಗ ನಮ್ಮ ಉಸಿರು ವಿಶ್ವಮಯ ಪ್ರಾಣಶಕ್ತಿಯೊಂದಿಗೆ ಒಂದಾಗಿ ಆತ್ಮಶಕ್ತಿ, ದೈವಶಕ್ತಿ, ವಿಶ್ವಶಕ್ತಿ, ಚೈತನ್ಯ ಶಕ್ತಿ ಎಲ್ಲ ನನ್ನದೇ ಆದ ಉಸಿರಿದೆ. ಆ ಉಸಿರನ್ನು ನಾನು ನೋಡಬೇಕು, ನನ್ನ ಉಸಿರಿನ ಜೊತೆ ನಾನು ಇರಬೇಕು. ಆ ಕಾಸ್ಮಿಕ್ ಎನರ್ಜಿ ಯೊಂದಿಗೆ ನಾನು ಪ್ರಯಾಣ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ನಮಗೆ ಬರುತ್ತೆ. ಶ್ವಾಸದ ಮೇಲೆ ಧ್ಯಾಸ ಇರೋದ್ರಿಂದ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಆ ಹೋಗೋ ಮನಸ್ಸನ್ನು ಕರ್ಕೊಂಬಂದು ಸಹಜ ಸ್ಥಿತಿಯಲ್ಲಿ ನಡೆಯುವ ಶ್ವಾಸದ ಮೇಲೆ ನಾವು ಧ್ಯಾನದಲ್ಲಿ ಕುಳಿತುಕೊಳ್ಳೋಣ. ನಾವು ಪ್ರಕೃತಿಯೊಂದಿಗೆ ಒಂದಾಗಿದ್ದೀವಿ, 3 ಪಟ್ಟು ಶಕ್ತಿವಂತರಾಗಿದ್ದೀವಿ. ಪಕ್ಕದಲ್ಲಿ ಪಿರಮಿಡ್ ಇದೆ, ಪಿರಮಿಡ್ ಎನರ್ಜಿನೂ ತಗೊಳ್ತಾ ಇದ್ದೀವಿ. ಮತ್ತೊಂದು 3 ಪಟ್ಟು ಶಕ್ತಿಯೊಂದಿಗಿದ್ದೀವಿ. ಗುಂಪಿನೊಂದಿಗೆ ನಾವು ಕೂತಿದ್ದೀವಿ, ಗುಂಪಿನೊಂದಿಗೆ ಮತ್ತೊಂದು 3 ಪಟ್ಟು ಶಕ್ತಿವಂತವಾದ ಧ್ಯಾನವನ್ನು ನಾವು ಹೊಂದಿದ್ದೀವಿ. ಆ 3 ಪಟ್ಟು ಶಕ್ತಿವಂತವನ್ನು ನಾವು ಅಬ್ಸರ್ವ್ ಮಾಡೋಣ. ಶ್ವಾಸದ ಮೇಲೆ ಗಮನ, ಶ್ವಾಸ ಮೇಲೆ ಧ್ಯಾಸ, ಶ್ವಾಸದ ಮೇಲೆ ಧ್ಯಾಸ. ಶ್ವಾಸದ ಮೇಲೆ ಧ್ಯಾಸ, ಶ್ವಾಸದ ಮೇಲೆ ಧ್ಯಾಸ. ಶ್ವಾಸದ ಮೇಲೆ ಧ್ಯಾಸ, ಉಸಿರಿನ ಮೇಲೆಯೇ ಗಮನ. ಉಸಿರಿನ ಮೇಲೆಯೇ ಗಮನ. ನಾವು ಆಲೋಚನೆ ಮರ್ತೋಗಿರ್ತೀವಿ. ಏನೋ ಗುಡ್ಡ, ಗಾಡು, ನದಿ, ಸಮುದ್ರ, ಯಾವುದೋ ಗುರುಗಳ ಹತ್ರ ಹೋದಾಗೆ, ಮನೆಗೆ ಹೋದಾಗೆ ಏನೇನೋ ಕಾಣ್ತಾ ಇರ್ತವೆ. ನಾವು ಅದ್ರ ಜೊತೆ ಹಾಯಾಗಿ ಧ್ಯಾನಸ್ಥರಾಗಿ ಆ ಗಮನಿಸ್ತಾ ಹೋಗೋದು. ಯಾವುದೂ ಊಹೆ ಮಾಡ್ಕೋಬಾರ್ದು. ನಾವು ಯಾವುದನ್ನು ಊಹೆ ಮಾಡ್ಕೋಬಾರ್ದು. ಕೇವಲ ಉಸಿರಿನೊಂದಿಗಿದ್ದಾಗ ಅವು ಬರ್ತಾ ಇರ್ತವೆ. ಆ ಸಮಯದಲ್ಲಿ ಬಂದಾಗ ಇದೇನು ಬಂತಲ್ಲ ಅಂತ ನಾವು ಏನು ತೊಂದರೆ ಇರಲಾರ್ದಂಗೆ ಅದನ್ನು ಸಂಪೂರ್ಣ ವೀಕ್ಷಿಸೋದು, ಕಣ್ಣು ಮುಚ್ಚಿಕೊಂಡು. ಎಷ್ಟು ಲಾಭವೋ ಧ್ಯಾನ ಮಾಡಿದ್ರೆ. ಕೋಟಿ 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 ಲಾಭ ಧ್ಯಾನ ಮಾಡಿದ್ರೆ, ಧ್ಯಾನದಲ್ಲಿ ನಿಮಗ್ನರಾದರೆ. ಆ ಲಾಭಗಳನ್ನೇ ಹೊಂದೋಣ, ಧ್ಯಾನವನ್ನೇ ಮಾಡೋಣ. ಧ್ಯಾನಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ನಾವು ಧ್ಯಾನಕ್ಕೆ ಶರಣಾಗಿದ್ದೀವಿ, ನಮ್ಮ ಸಂಘದೊಂದಿಗೂ ಶರಣಾಗಿದ್ದೀವಿ, ನಮ್ಮ ಬುದ್ಧಿಗೂ ನಾವು ಶರಣಾಗಿದ್ದೀವಿ. ಯಾರು ಬುದ್ಧಿಗೆ ಶರಣಾಗ್ತಾರೋ ಅವರೇ ಬುದ್ಧರು, ಅವರೇ ಬುದ್ಧರು. ಯಾರು ಕಣ್ಣು ತೆರಿಬೇಡಿ. ಸಂಗೀತದೊಂದಿಗೆ ನಾವು ಕಂಟಿನ್ಯೂ ಮಾಡ್ತೀವಿ. ಮೇಡಮ್ ಅವರು ಹಾಡು ಹಾಡ್ತಾರೆ, ಅದರಲ್ಲಿ ಕೂಡ ನಾವು ಸಂಗೀತದೊಂದಿಗೆ 3 ಪಟ್ಟು ಶಕ್ತಿವಂತವಾದ ಧ್ಯಾನವನ್ನು ಕೂಡ ನಾವು ಮಾಡೋಣ. ಕಣ್ಣು ತೆರೆಯದಂತೆ ಆ ಸಂಗೀತ ಕೇಳಿಸ್ಕೊಂತ ಉಸಿರಿನೊಂದಿಗಿರೋಣ, ಉಸಿರಿನೊಂದಿಗಿರೋಣ. ಪ್ರಯತ್ನ ಮಾಡೋಣ. ಬೆಳಗ್ಗಿಂದ ಸಾಯಂಕಾಲ ಮಟ್ಟ ಕಣ್ಣು ಎಷ್ಟೋ ಸೇವೆ ಮಾಡಿರ್ತಾವೆ ನಮಗೆ, ನಮ್ಮ ಕೆಲಸಗಳು ಮಾಡೋದಕ್ಕೆ. ಅದಕ್ಕೆ ರೆಸ್ಟ್ ಕೊಡೋಣ.
ಒಂದು ಸ್ವಲ್ಪ ಸಮಯ ಕಣ್ಣಿಗೆ ರೆಸ್ಟ್ ಕೊಡೋ ಕೆಲಸ ಧ್ಯಾನ. ಉಸಿರಾಟದ ಮೇಲೆ ಗಮನ ಮಾಸ್ಟರ್ಸ್. ಆಲೋಚನೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಮ್ಮ ಗಮನ ಎಲ್ಲ ಉಸಿರಾಟದ ಮೇಲೆ. ಯಾರಿಗೋಸ್ಕರ ಅಲ್ಲ, ನಮಗೋಸ್ಕರ ನಾವು ಮಾಡಿಕೊಂಡ ಧ್ಯಾನ ಇದು. ನಾದ ಧ್ಯಾನ ಮಾಡೋಣ. ಸ್ವಾಗತಂ ಸುಸ್ವಾಗತಂ ಸ್ವಾಗತಂ ಮಹಯೋಗುಲಕುನು ಸ್ವಾಗತಂ ಸುಸ್ವಾಗತಂ ಸ್ವಾಗತಂ మహయోగులకును స్వాగతం. మహోన్నతమైన ఆత్మస్వరూపాలకు మహోన్నతమైన ఆత్మస్వరూపాలకు అన్నిటికన్నా మిన్న అయినది అన్నిటిలోన దాగి ఉన్నది. అన్నిటికన్నా మిన్న అయినది అన్నిటిలోన దాగి ఉన్నది. ఆత్మ పదార్థమని తెలియచేసిన పరమాత్మ స్వరూపాలకు పరమాత్మ స్వరూపాలకు స్వాగతం సుస్వాగతం స్వాగతం మహయోగులకును స్వాగతం సుస్వాగతం. తేజోమూర్తులు జ్ఞానము తెలుపా ధ్యాన యజ్ఞము సఫలము చేయా. తేజోమూర్తులు జ్ఞానము తెలుపా ధ్యాన యజ్ఞము సఫలము చేయా. బ్రహ్మజ్ఞానమును కోరితి మేము బ్రహ్మజ్ఞానమును కోరితి మేము. స్వాగతం సుస్వాగతం స్వాగతం మహయోగులకును స్వాగతం. జ్ఞానము తెలుపగా వచ్చినారుగా నిర్విఘ్నముగా జరుగనీయగా. జ్ఞానము తెలుపగా వచ్చినారుగా నిర్విఘ్నముగా జరుగనీయగా. దేవాతి దేవతలు వేంచేయగా. స్వాగతం సుస్వాగతం స్వాగతం సుస్వాగతం స్వాగతం మహయోగులకు స్వాగతం సుస్వాగతం స్వాగతం సుస్వాగతం స్వాగతం సుస్వాగతం. ಉಸಿರಾಟದ ಮೇಲೆ ಗಮನ ಮಾಸ್ಟರ್ಸ್. ಎರಡು ಕೈಯಲ್ಲಿ ಕೈ ಇಟ್ಟುಕೊಂಡು ಎರಡು ಕళ్ళు ಮುಚ್ಚಿಕೊಂಡು ಉಸಿರಾಟನೇ ಗಮನಿಸಬೇಕು. ನಮ್ಮ ಶ್ವಾಸನ ನಾವು ಗಮನಿಸಬೇಕು. ನಮ್ಮ ಒಳಗ ಹೋಗಬೇಕು. మా లోపల మనం వెళ్ళాలి. మహాదేవ శివ శంభో మహాదేవ శివ శంభో. మారకోటి సుందర ప్రభో మహాదేవ శివ శంభో. సహస్రకోటి జనా సహస్రకోటి జనా పాలనా సహస్రకోటి జనా పాలనా. సాధు సంరక్షణ సాధు సంరక్షణ పావన
शिव शम्भो मारकोटि सुन्दर प्रभो महादेव शिव शम्भो सर्वेश्वर करुणाकर मूर्ते सर्वेश्वर करुणाकर मूर्ते समगान प्रिय वेदमूर्ते समगान प्रिय वेदमूर्ते नी सारे स नी सारे स नी सारे नी सारे स सा स स स सा नी सारे स सा स स स सा परमेश्वर गंगाधर पवित्र पावन परमेश्वर गंगाधर पवित्र पावन पशुपते महादेव शिव शम्भो महादेव शिव शम्भो शम्भो शिव शम्भो शम्भो शिव शम्भो शम्भो शिव शम्भो సమత మమతలు పంచి జనుల హితము కోరిన గౌతమ కులము మతముల మరిచి బడుగుల ఒకటి చేసిన బౌద్ధమా సామ్యవాదపు కలలు కన్న సమ సమాజపు నేత్రమా మనుషులందరూ ఒక్కటేనని చాటినావో మహాత్మా జ్యోతి బాపులే జోహారు జోహారు మా జాతికి వెలుగు దీపమైనావు మా బడుగులకు నీవు బాపువైనావు సమత మమతలు పంచి జనుల హితము కోరిన గౌతమ కులము మతముల మరిచి బడుగుల ఒకటి చేసిన బౌద్ధమా ఎవడు అధికుడు ఎవడు అధముడు ఎవడు చేసిన ధర్మమిది అని వచనులను కూడదీసి భారతీయతను ఒకటి చేసి అక్షరాలను నేర్పి ప్రజలను ఆయుధములుగా మలిచినావు అక్షరాలను నేర్పి ప్రజలను ఆయుధాలుగా మలిచినావు జ్ఞానమును పంచే సుజ్ఞానివై నీవు నిలిచినావు జ్యోతి బాపులే జోహారు జోహారు మా జాతికి వెలుగు దీపమైనావు మా పడుగులకు నీవు బాపువైనావు హితము కోరిన గౌతమ కులము మతములు మరిచి బడుగుల ఒకటి చేసిన బౌద్ధమా Welcome to MC Music World. The Bluetooth device is ready to pair.
దళితులుగా ఊరవతలుంచి రాజ్యమును మీరనుభవించి ఎంతకాలము ఈ వివక్ష ఎదురు తిరిగిన యోధుడా, ఎంతకాలము ఈ వివక్ష ఎదురు తిరిగిన యోధుడా, ప్రేమ జాలి కరుణ త్యాగం కలిసి నడిసిన బుద్ధుడా, జ్యోతిబా పూలే జోహారు జోహారు, మా జాతికి వెలుగు దీపమైనావు, మా బడుగులకు నీవు బాపువైనావు. సమత మమతలు పంచి జనుల హితము కోరిన గౌతమ, కులము మతముల మరిచి బడుగుల ఒకటి చేసిన బౌద్ధమా. రంగుల ఇంద్రధనసుని వంగిపూట సత్యము, నింగిలోని నిగనిగలకు నీలి రంగే నిత్యము. మార్పు కోరిన సూర్యుడు ఇక తూర్పు దిక్కే మాదిరా, మార్పు కోరిన సూర్యుడు ఇక తూర్పు దిక్కే మాదిరా, బడుగులకు బలహీనులకు ఆరాధ్య దైవం నీవురా, జ్యోతిబా పూలే జోహారు జోహారు, మా జాతికే వెలుగు దీపమైనావు, మా బడుగులకు నీవు బాపువైనావు. సమత మమతలు పంచి జనుల హితము కోరిన గౌతమ, కులము మతములు మరిచి బడుగులు ఒకటి చేసిన బౌద్ధమా. శ్వాసయే సద్గురు, శ్వాసయే మార్గవు, శ్వాసయే ప్రాణవు, శ్వాసయే జీవವು, జీవವು ಜೀವವನ್ನೇ ಕೋರುವ ಬಾ, ಶ್ವಾಸವೇ ಕೊಡುವ ಬಾ, ಧ್ಯಾನ ಮಾಡುವ ಬಾ, ಧ್ಯಾನ ಮಾಡಲೇಬೇಕು. ಆತ್ಮವೇ ನಿತ್ಯವೋ, ಆತ್ಮವೇ ಸತ್ಯವೋ, ಆತ್ಮವೇ ನಿತ್ಯವೋ, ಆತ್ಮವೇ ಸತ್ಯವೋ, ಆತ್ಮವೇ ನಿತ್ಯವೋ, ಆತ್ಮವೇ ಸತ್ಯವೋ, ನಾವೇ ಆತ್ಮ ನಮಗೆ ಜಯ ಹೋ, ನಮಗೆ ಜಯ ಹೋ, ಜಯವನ್ನೇ ಕೋರುವ ಬಾ, ಧ್ಯಾನವನ್ನೇ ಮಾಡುವ ಬಾ, ಧ್ಯಾನ ಮಾಡಲೇಬೇಕು. ಕಣ್ಣು ಎರಡು ಮುಚ್ಚಿ ಚಿಂತೆಯನ್ನು ಮುರಿದು ಶ್ವಾಸದ ಧ್ಯಾಸವ ಹಿಡಿಯುವ ಬಾ, ಶ್ವಾಸವೇ ಗುರುವು, ಶ್ವಾಸವೇ
ಗುರುವು ಚಿತ್ತವೃತ್ತಿಯೋ ಶಾಂತವೇ ಅದುವೇ ಧ್ಯಾನವೋ ಚಿತ್ತವೃತ್ತಿಯ ಶಾಂತವೇ ಅದುವೇ ಧ್ಯಾನವೋ ಧ್ಯಾನವನ್ನೇ ಮಾಡುವ ಬಾ ಧ್ಯಾನವೇ ಮಾಡಲೇಬೇಕು ವೈದ್ಯನ ಮರೆತು ಔಷಧಿ ತೊರೆದು ವೈದ್ಯನ ಮರೆತು ಔಷಧಿ ತೊರೆದು ಆತ್ಮಶಕ್ತಿಯ ಕೂಡಿದ ಅದುವೇ ವೈದ್ಯವು 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 ಶ್ವಾಸವನ್ನೇ ಕೂಡೋಣ ಬಾ ಧ್ಯಾನವನ್ನೇ ಮಾಡೋಣ ಬಾ ಧ್ಯಾನ ಮಾಡಲೇಬೇಕು ಕಣ್ಣು ಎರಡು ಮುಚ್ಚಿ ಚಿಂತೆಯನ್ನು ಮುರಿದು ಶ್ವಾಸದ ಮೇಲೆ ಗಮನವ ಹಿಡಿಯುವ ಬಾ ಶ್ವಾಸವೇ ಗುರುವು ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಅದುವೇ ಧ್ಯಾನವೋ ಮಾಂಸಾಹಾರವೇ ಪಾಪಹಾರವೋ ಮಾಂಸಾಹಾರವೇ ಪಾಪಹಾರವೋ ಶಾಕಾಹಾರವೇ ಶುದ್ಧಾಹಾರವೋ ಮಾಂಸವನ್ನು ತ್ಯಜಿಸೋಣ ಪಾಪವನ್ನೇ ತೊಳೆಯೋಣ ಧ್ಯಾನ ಒಂದೇ ಮಾಡಲೇಬೇಕು ಮಿತ್ರರೇ 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 ಧ್ಯಾನವನ್ನೇ ಮಾಡುವ ಬಾ ಮಾಸ್ಟರ್ಸ್ ಕಡೆಯದಾಗಿ ಕೇವಲ 10 ನಿಮಿಷ ಯಾರು ಕಣ್ತೆಗಿಬಾರ್ದು ಕೇವಲ 10 ನಿಮಿಷ ನಮ್ಮ ಶ್ವಾಸ ಜೊತೆಗೆ ಅದ್ಭುತವಾದ ಅನುಸಂಧಾನ ನಮ್ಮ ಆತ್ಮಕ್ಕೆ ಅದ್ಭುತವಾದ ಶಕ್ತಿ ಈ ಪ್ರಕೃತಿಯಲ್ಲಿ ಈ ಒಂದು ಸಂಜೆಯ ಅದ್ಭುತವಾದ ಧ್ಯಾನದಲ್ಲಿ ಮುಳುಗಿದ್ದೇವೆ ಎಲ್ಲರೂ ಕೇವಲ 10 ನಿಮಿಷ ನಮ್ಮ ಜೊತೆ ನಾವಿರೋಣ ನಮ್ಮ ಉಸಿರಿನ ಜೊತೆ ನಾವಿರೋಣ ನಮ್ಮ ಅಂತರ್ಮುಖ ಪ್ರಯಾಣ ಭಾಳ ಅದ್ಭುತವಾಗಿ ಸಾಗ್ತಾ ಇದೆ ಸಾಮೂಹಿಕ ಧ್ಯಾನದಲ್ಲಿ 3 ಪಟ್ಟು ಶಕ್ತಿಯನ್ನು ಪಡೆಯುತ್ತಿದ್ದೇವೆ ಮಾಸ್ಟರ್ಸ್ ತಾವೆಲ್ಲರೂ ಕೇವಲ ಇನ್ನು 5 ನಿಮಿಷ ಮಾತ್ರ ಯಾರೂ ಕಣ್ತೆಗಿಬಾರ್ದು ಕಡೆಯದಾಗಿ 5 ನಿಮಿಷ ಕೊನೆ ಸಮಸೋಮ ಜ್ಯೋತಿ
गुरुर्ब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः इकडे ನೋಡಿ ಇತ್ತ ನೋಡ್ರಿ ಸ್ವಾಮಿ करोतु कल्याणम् आरोग्यं धनसम्पदः शत्रुबुद्धिविनाशाय सन्ध्याज्योतिर्नमोऽस्तुते शुभं करोति कल्याणम् आरोग्यं धनसम्पदः शत्रुबुद्धिविनाशाय सन्ध्याज्योतिर्नमोऽस्तुते सन्ध्याज्योतिर्नमोऽस्तुते ಬರ್ರಿ ಮೇಡಮ್. ಅದೇ ರೀತಿಯಾಗಿ ನಮ್ಮ ನಾಗಿರೆಡ್ಡಿ ಸಾರ್ ಅವರು ವೇದಿಕೆಗೆ ಬರಬೇಕು. ನಂತರ ನಮ್ಮ ಸೇವಾದಳದ ಅಧ್ಯಕ್ಷರಾದ ಹಂಪಣ್ಣ ಸರ್ ಅವರು ವೇದಿಕೆಗೆ ಬರಬೇಕು. ಮತ್ತೊಮ್ಮೆ ಸಮಯ ಬಹಳ ಕಡಿಮೆ ಇರುತ್ತೆ. ಮಾಸ್ಟರ್ಸ್ ಜ್ಞಾನ ಸಂದೇಶವನ್ನು ಪಡೆದುಕೊಳ್ಳಲು ನಾವೆಲ್ಲರೂ ಸಿದ್ಧರಾಗೋಣ. ದಯಮಾಡಿ ಯಾರು ಮಾತಾಡಬೇಡಿ, ಸೈಲೆಂಟಾಗಿ ನಿಶ್ಶಬ್ದವಾಗಿದ್ದರೆ ಆ ಒಂದು ಜ್ಞಾನವನ್ನು ತಗೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧರಿರಬೇಕು. ಯಾರು ಮಾತಾಡಬೇಡಿ, మొబైల్ಗಳನ್ನು ಸ್ವಲ್ಪ సైలెంట్ మోడల్లే ఇర్లి. ಎಲ್ಲರೂ ఉంటున్నాము. ఈ ప్రదేశంలో ఈ గ్రౌండ్లో కాలు పాదం పెట్టిన వాళ్ళందరికీ శాంతత, నెమ్మది, జ్ఞానం చిక్కుతుంది అనే నమ్మకము ప్రతి ఒక్కరిలో వస్తుందన్నమాట. ఈ గ్రౌండ్లో, ఈ పార్కులో ఎవరైతే వస్తున్నారో, వాకింగ్ చేస్తున్నారో, కొంతసేపు కూర్చుంటున్నారు, కొంతసేపు లోపల కూర్చొని ధ్యానం చేసుకుంటున్నారు, వాళ్ళందరికీ కృతజ్ఞతలు చెప్పుకోవాలి. అందరూ ఆరోగ్యంగా శాంతంగా ఉండాలి. శాంతంగా ఉంటుందని ఈ ధ్యానం చేస్తున్నాం మనము. ఎవరి కోసం కాదు, మన కోసం మనం చేసుకుంటున్న ధ్యానము. 18/18 అష్టాదశ శక్తి పీఠంలో కొలతలతో వచ్చింది కదా. అందుకే ఆ శక్తి పవర్ అంటే, పిరమిడ్ పవర్ అంటే తెలుపుతూ ఉంది అనమాట. ఈ పిరమిడ్ చూసి ఎంతోమంది చూసిపోతూ ఉన్నారు. మొన్న ధ్యాన యజ్ఞం వచ్చారు అయ్యప్ప పిండి సార్, దానికి వచ్చి ఎంతమందో చూసుకొని పోతున్నారు. బెంగళూరు నుండి ఏమి, మండ్యా నుండి ఏమి, ఎంతమందో వచ్చి చూసిపోతూ ఉన్నారు. బాగుంది, చాలా బాగుంది, ఎనర్జీ బాగుంది అని అందరూ చెప్తున్నారు. అందరూ చెప్పేది కాదు, మనం కూర్చొని దాని కింద అనుభవం పొందినప్పుడే మనకు తెలుస్తుంది. స్వీట్ తింటే మనము తీయదనం ఎలా మనకు తెలుస్తుందో, అలాగే ధ్యానం చేస్తే నాకు ఏం వస్తుంది, ఏం జరుగుతుంది అని మనకు తెలుస్తుంది. కానీ ఎదుటి వాళ్ళకి తెలియదు.
నేను ఇంతకంటే ఏం చెప్పలేరు. అందరూ ధ్యానం చేసుకోపోవాలి, ధ్యానం కావాలి. చుట్టుముట్టంతా ఎన్నో కిలోమీటర్లు ఎనర్జీ వెళ్ళిపోయింది. అందరూ ధ్యానులుగా మారిపోయారు. ఒక నమ్మకము, ఇష్టము, విశ్వాసంతో నేను ధ్యానం చేసినప్పుడే మనం ఏదైనా పొందుతాం మాస్టర్స్, ఏదైనా పొందుతాం. ఏ కష్టం, ఎంత కష్టమైనా ఇది చిన్నది, ఇది పెద్దది కాదు, మనకు చిన్నది, ఇది ఏమీ కాదు. జ్ఞానం కోసం, మనకు అనుభవం కోసం వస్తుందని చెప్పుకుంటున్నాను. థ్యాంక్స్ మాస్టర్స్. ಮಾಸ್ಟರ್ಸ್, ಈಗ ನಾಗಿರೆಡ್ಡಿ ಸರ್ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾವೆಲ್ಲರೂ ಇಲ್ಲಿ ಸೇರ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರ ಸಾರ್ಗೊಂದ್ಸಲ ಜೋರಾದ ಚಪ್ಪಾಳೆ. ಈಗ ತಾನೇ ಮೇಡಮ್ ಹೇಳಿದ್ದು ಈ ನಗರಾಭಿವೃದ್ಧಿ ಪಿರಮಿಡ್ ಹೆಂಗೆ ಬಂತು ಅಂತ. 2012ನೇ ಇಸ್ವಿ 2013 ಜನವರಿ 1ನೇ ತಾರೀಕು ಇಲ್ಲಿ ಭೂಮಿ ಪೂಜೆ ಮಾಡಿದ್ದು, ಹೌದಲ್ಲ ಮೇಡಮ್? 2012 ಓಕೆ ಮೇಡಮ್ ಏನು ಹೇಳ್ತಾರೆ, ಹಿಂದಿಂದೆಲ್ಲ ಯಾಕೆ ಹೇಳ್ತಾರೆ ಅಂತ. ಯಾಕಂದರೆ ಇದನ್ನು ನಾವು ತಿಳ್ಕೊಂಡಿರ್ಬೇಕು. ಒಂದು ಪಿರಮಿಡ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಯ್ತಂದರೆ, ರಾಜೇಶ್ವರಿ ಮೇಡಮು, ಸುಕನ್ಯಾ ಮೇಡಮ್ ಅವ್ರನ್ನ ಮೊದಲು ಈ ಕಾರ್ಯಕ್ರಮ ಮಾಡುವಾಗ, ಈ ಪಿರಮಿಡ್ ಮಾಡುವಾಗ ಎಷ್ಟು ಕಷ್ಟ ಬಿದ್ದಿದ್ದಾರೆ ಎಂಬುದು ನಮಗೆಲ್ಲರಿಗೂ ತಿಳಿಬೇಕಲ್ಲ. ಸುಮ್ಮನೆ ಪಿರಮಿಡ್ ಬಂದಿದೆ, ಬಂದು ಕುಂತ್ಕೊಂಡು ಧ್ಯಾನ ಮಾಡ್ಕೊಂಡು ಹೋತು ಅಂದ್ರಲ್ಲ, ಅವರು ಭಾಳ ಕಷ್ಟಪಟ್ಟು ಇದನ್ನು ಸಾಧಿಸಿದರು. ಅಷ್ಟು ಇಷ್ಟ ಅಲ್ಲ ಪಾಪ, ಕೋರ್ಟಿಗೆ ಕೂಡ ಅಲೆದಾಡಿ ಈ ಮಹಾನಗರ ಪಿರಮಿಡ್ ಬಂದಿರೋದ್ರಿಂದ, ಇದರಿಂದ ಅವ್ರು ಕಷ್ಟಪಟ್ಟೋದ್ರಿಂದ ಇವಾಗ 10 ಪಿರಮಿಡ್, ಆಲ್ರೆಡಿ 4 ಪಿರಮಿಡ್ಗಳಲ್ಲಿ, ಪಾರ್ಕ್ಗಳಲ್ಲಿ ಪಿರಮಿಡ್ ಬಂದಿದೆ. ಬಸವೇಶ್ವರ ನಗರ 1, ಗಣೇಶ್ ಕಾಲನಿ 1, ಈ ಮಹಾನಗರ ಪಾಲಿಕೆ 3, ಇನ್ನೂ ಒಂದು ಎಲ್ಲಿ ಮೊನ್ನೆ ಸುಮಾ ಮೇಡಮ್ ಅವರು ಒಂದು ಪೂಜೆ ಮಾಡಿದ್ದಾರಲ್ಲ ಗಾಂಧಿನಗರ್ ಪಾರ್ಕ್ ಮೇಲೆ, ಅದಕ್ಕೆ MLA ಭರತ್ ರೆಡ್ಡಿ ಬಂದು 10 ಪಿರಮಿಡ್ಗಳು 10 ಪಾರ್ಕ್ಗಳಲ್ಲಿ ಬರ್ಬೇಕಂತ ಹೇಳಿದ್ದಾರೆ ಅಂತಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು ಎಲ್ಲದರಲ್ಲೂ ಪಿರಮಿಡ್ ಬರ್ತಾವಂತಂದೇಳಿ ನಾವು ಒಂದ್ಸಲ ಜೋರಾದ ಚಪ್ಪಾಳೆ ಹೊಡೆಯೋಣ. ಓಕೆ ಮಾಸ್ಟರ್, ನಾವು ಕ್ಲಾಸ್ ಹೇಳ್ಬೇಕಂದ್ರೆ ಜಾಸ್ತಿ ಇಲ್ಲ, ಒಂದು ಸಣ್ಣ ಕತೆ ಹೇಳ್ತೀನಿ. ನಾವೆಲ್ಲರೂ ಏನು ಅಂದ್ಕೊಂತೀವೋ ಆ ಕೆಲಸಗಳೆಲ್ಲ ಮಾಡ್ಕೊತ ಇದೀವಿ, ಆದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಊರಲ್ಲಿ ಬಂದ, ಓಣೆಯಲ್ಲಿ ಬಂದಾಗ ಅವನು ಮನಸ್ಸಿನಲ್ಲಿ ಅಂದ್ಕೊಂತಿದ್ನಂತೆ, ನಾನು ಇಂಥ ಮನೆ ಕಟ್ಟಿಸ್ಬೇಕು, ಇಂಥ ಶ್ರೀಮಂತ ಆಗಬೇಕು ಅಂತ ಭಿಕ್ಷುಕ ಅಂದ್ಕೊಂಡದಕ್ಕೆ ಆ ಮನುಷ್ಯ ದಿನ ಒಂದು ಸ್ವಲ್ಪ ಭಿಕ್ಷೆ ಬೇಡಿ ಉಳಿಸಿ ಶ್ರೀಮಂತನಾಗಿ ಬಿಡ್ತಾನೆ. ಶ್ರೀಮಂತನಾಗಿ ಒಂದು ಮನೆ ಕಟ್ತಾನೆ. ಎಲ್ಲಿ ಒಂದು ಕಟ್ಟಿದ್ರೆ, ಒಂದು ದೂರ ಕಟ್ಟಿದ್ರೆ ಅವನಿಗೆ ಮತ್ತೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದಲ್ಲ. 4 ರೋಡ್ ಕಲಿಯಲ್ಲಿ ಅದ್ಭುತವಾದ ಒಂದು ಮನೆ ಮಾಡ್ಬೇಕಂತೇಳಿ ಸಂಕಲ್ಪ ಮಾಡ್ತಾನೆ, ಅದು ಕೂಡ ಆಗಿ ಹೋಗ್ತತೆ. ಆ ಸಂಕಲ್ಪ ಮಾಡಿ ಆ ಮನೆ ಮುಗಿದಾಗ ಎಲ್ಲರನ್ನ ಗೃಹ ಪ್ರವೇಶಕ್ಕೆ ಕರೆದಿರ್ತಾನೆ. ಎಲ್ಲರೂ ಇನ್ನು ದೊಡ್ಡ ಶ್ರೀಮಂತ ಅಂದ್ರೆ ಎಲ್ಲರೂ ಕಾಣಿಕೆಗೂ ತಗೊಂಡೋಗಿ ಕೊಟ್ಟಿರ್ತಾರೆ. ಅವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳು ಸಮಾರಂಭ ಮುಗಿದ್ಮೇಲೆ ಎಲ್ಲರೂ ಊಟ ಮಾಡಿ ಹೋದ್ಮೇಲೆ ಹೆಂಡತಿ ಮಕ್ಕಳೆಲ್ಲ ಉಡುಗೊರೆಗಳನ್ನ ನೋಡ್ತಾ ಇರ್ತಾರಂತೆ. ಆ ಟೈಮ್ನಲ್ಲಿ ಈತ ವಯಸ್ಸು ಸುಸ್ತಾಗಿರ್ತತಲ್ಲ, ದುಡಿದು ಸಂಪಾದನೆ ಮಾಡಿ ಇನ್ನು ನೋಡೋಣ, ನನಗೇನೋ ಸ್ವಲ್ಪ ಆರಾಮಿಲ್ಲ ಅಂತ ಹೆಂಡತಿ ಮಕ್ಕಳನ್ನ ಮಾತಾಡ್ಸೋಣ ಅಂತಂದು ಹೇಳಿ ಹೋಗ್ತಾರಂತೆ. ಈತನ ಮಾತನ್ನ ಅವ್ರ ಕಿವಿಗೆ ಹಾಕೊಳ್ಳೋದಿಲ್ಲ. ಯಾರು ಏನು ಕೊಟ್ಟಿದ್ದಾರೆ ಅಂತ ಅವ್ರನ್ನ ನೋಡಿ ಹಂಚ್ಕೊಳ್ಳೋದು, ತೆಗೆದಿಳೋದ್ರಲ್ಲಿ ಸರಿ ಹೋಗ್ತಾರೆ. ಈತಗಿನ್ನ ಬೇಜಾರಾಗಿ ಒಂದು ರೂಮ್ನಲ್ಲಿ ಮಲಿಕೊಂಡಾಗ ಒಂದು ಆಕಾಶವಾಣಿ ಮಾತು ಬರುತ್ತೆ, ನಾನು ಹೋಗ್ತೀನಿ ಅಂತ. ಆತ ಏನೋ ಸುತ್ತಮುತ್ತ ನೋಡ್ತಾನೆ, ಯಾರು ಇಲ್ಲ ಅಂತಂತಾನ. ಮತ್ತೆ 2ನೇ ಸಲ ನಾನು ಹೋಗ್ತೀನಿ ಅಂತ ಮತ್ತೆ ನೋಡ್ತಾನೆ ಗಾಬರಿಯಾಗಿ, ಏನೂ ಇಲ್ಲ. 3ನೇ ಸಲ ಅಂದಾಗ ಯಾರು ನೀನು ಅಂತ ಕ್ವಶನ್ ಹಾಕಿದ್ರೆ, ಯಾರು ನಿನ್ನೊಳಗಿರ್ತಕ್ಕಂಥ ಆತ್ಮನೇ ನಾನು, ಈಗ ನಾನು ಹೋಗ್ತೇನೆಂದ್ರೆ ಅವನು ಬೇಡ್ಕೋತಾನೆ, ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ಮನೆ ಕಟ್ಕೊಂಡಿನಿ, ಬಂದು ಇವತ್ತೊಂದಿನ ಕೂಡ ನಿದ್ದೆ ಮಾಡ್ದಂಗೆ ನಾನು ಹೋಗ್ತೀನಿ ಅಂತೀಯಲ್ಲ ಅಂದ್ರೆ, ಅದು ಆಕಾಶವಾಣಿ ಹೇಳ್ತಂತೆ, ನಾನು ನಿನ್ನೊಳಗೆ ಇದ್ದೆ ಇಷ್ಟು ದಿವಸ, ನಾನು ನಿನ್ನನ್ನು ನೋಡ್ಕೊಂಡೆ, ನೀನು
ಹಗಲು ರಾತ್ರಿ ದುಡಿದು ದುಡಿದು ನಿನ್ನ ಶರೀರನ ಶುಗರು BP ಇದ್ರಾಗ ಏನು ಇಲ್ಲ ಇವಾಗ, ನಾನು ಇದ್ದಿಲ್ಲ ಏನು ಮಾಡಲಿ, ನಾನು ಹೋಗ್ತಾನಂತ ಹೋಗೇ ಬಿಡ್ತಂತೆ. ಅದಕ್ಕೆ ನಾವೆಲ್ಲರೂ ಇವಾಗ ಇನ್ನ ಜೀವಂತವಾಗಿ ಅದೀವಿ, ಎಲ್ಲರೂ ಪರಮಾತ್ಮ ಸ್ವರೂಪರಾಗಿದ್ದೀವಿ. ನಾವೇನ್ ಅನ್ಕಂತು ಆ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಂತೀವಿ. ಆದ್ರೆ ದೇವರು ಬರೋದ್ರೊಳಗೆ ಭಯ ಪಟ್ಟ ಗುಡಿಗಳಿಗೆ ಓಡೋಗ್ತೀವಿ. ಇದು ನಿಜನಾ ಅಲ್ಲ? ನಿನ್ನೆ ವೈಕುಂಠ ಏಕಾದಶಿಗೆ ಎಷ್ಟು ಜನ ಕ್ಯೂ ಹಿಡಿದಿದ್ರಿ ದೇವಾಲಯಗಳಿಗೆ? ಮತ್ತೆ ಇಲ್ಲಿ ನಾವು ಮಾಡ್ತಾ ಇರೋದೇನು ಧ್ಯಾನ? ಹೌದಾ ಇಲ್ಲ? ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಒಂದು ಭಯ ಒಂದಿದೆ, ನಾವು ದೇವಸ್ಥಾನಗಳು ಕೊಡ್ತಾನೆ ಇರ್ತೀವಿ. ಹೌದಲ್ಲ? ಅದಕ್ಕೆ ನಾವು ಇರೋ ಕಾಲಕ್ಕೆ ಆರೋಗ್ಯವಾಗಿ ಆನಂದವಾಗಿ ಇರ್ಬೇಕಪ್ಪ ಅಂದ್ರೆ ದಿನಕ್ಕೆ ಒಂದ್ ಸ್ವಲ್ಪ ಹೊತ್ತು ನಾವು ಕೂಡ್ಬೇಕು. ಹೌದಲ್ಲ? ಕೂತ್ರೆ ಆನಂದ ಆರೋಗ್ಯ ಅವೆರಡು ನನ್ನ ಮಾತವೆ. ಈಗ ನಾವೆಲ್ಲರೂ ದುಡಿತಾ ಇದೀವಲ್ಲ, ಎದಕ್ ದುಡಿತಾ ಇದೀವಿ ಅಂದ್ರೆ ಏನೋ ಒಂದು ವೃತ್ತಿ ಮಾಡ್ತೀವಿ. ಒಂದೇ ಒಂದ್ ಮಾತು, ಮುಂದೆ ನಾವು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂತಾನೆ ಎಲ್ಲರೂ ದುಡಿತಾ ಇರ್ತೀವಿ. ಸಂಪಾದನೆ ಆಗುತ್ತೆ, ಲಕ್ಷಗಟ್ಲೆ ಕೋಟಿಗಟ್ಲೆ ಆಗುತ್ತೆ. ಇನ್ನ ದುಡಿತಾನೆ ಇರ್ತಾನೆ, ಮನುಷ್ಯ ಉಸಿರು ನಿಂತೋಗ್ತದೆ. ಮೊದಲು ಅನ್ಕೊಂಡಿರೋದೇನು, ಮುಂದೆ ನಾವು ಬೇಸಿರ್ಬೇಕು, ನಮ್ಮ ಮಕ್ಕಳು ಬೇಸಿರ್ಬೇಕಂತ ಅನ್ಕಂತ ದುಡಿತೀವಿ. ಕೋಟಿಗಟ್ಲೆ ಆದ್ರೆ ಕೂಡ ಇನ್ನ ದುಡಿತಾನೆ ಇರ್ತೀವಿ, ಉಸಿರು ನಿಂತೋಗ್ತದೆ. ಯಾವಾಗ ಬೇಸಿರ್ತೀವಿ? ಅದಕ್ಕೆ ನಮ್ ಸುಭಾಷ್ ಪತ್ರಿ ಅವ್ರು ಹೇಳ್ಕೊಟ್ಟ, ದಿನ ಒಂದ್ ಗಂಟೆ ಧ್ಯಾನಕ್ಕೆ ಕೂತ್ಕೊಳ್ರಿ ಅಂತ. ಅನುಭವಿಸಿದ್ರೆ ನಾವೇ ಅಲ್ಲ. ಶ್ರೀಮಂತ ಆದ್ಮೇಲೆ ಅವ್ರಿಗೆ 3 ಫ್ರೀಯಾಗಿ ವಜ್ರಗಳು ಸಿಗ್ತವೆ. ಎಂತ ವಜ್ರಗಳಂದ್ರೆ ದುಡ್ಡು ಕೊಟ್ಟಿರೋದಲ್ಲ ಅಂತ ವಜ್ರಗಳು ಸಿಗ್ತವೆ. ಮೊದಲನೇದು, ನಾನು ಇಷ್ಟು ಕಷ್ಟಪಟ್ಟು ದುಡ್ದಿನಿ, ನನ್ನ ಮಕ್ಕಳೇನನ್ನ ಹಾಳು ಮಾಡ್ತಾರೆ ಏನಂತ ಮೊದಲನೇ ಚಿಂತೆ. ಹೌದಲ್ಲ? ಮೊದಲನೇ ಚಿಂತೆ ಫ್ರೀಯಾಗಿ ಬರ್ತೈತಿದು. ಇನ್ನು ಎರಡನೇದು, ಇಷ್ಟು ದಿವಸ ನಾನು ಬಿಸಿಲು ಮಳೆ ಗಾಳಿ ಅಂತ ಹೊರಗೆ ಹೋಗಿ ದುಡ್ದಿನಪ್ಪ, ಇವಾಗ ಎಲ್ಲಿಗೆ ಹೋಗೋದೇನೋ ದುಡ್ಡು ಐತಲ್ಲ, ಒಂದು 10 ಜನಕ್ಕೆ ಕೊಡೋನು, ಇನ್ನ ಚೆನ್ನಾಗಿರ್ಬೇಕಂತ ಕೊಡ್ತಾನೆ. ಆ ಬಡ್ಡಿ ಕೊಡ್ತಾನೆ. ಆ ಬಡ್ಡಿ ಗಂಟು ಬರ್ತತೆ ಇಲ್ಲ ಅಂತ ಎರಡನೇ ಚಿಂತೆ ಫ್ರೀಯಾಗಿ ಬರ್ತತೆ. ಹೌದಿಲ್ಲ? ಇದೆಲ್ಲ ಆದ್ಮೇಲೆ ಎಲ್ಲ ಆಸ್ತಿನ ಕೂಡಿಟ್ಕೊಂಡು ಸುಮ್ಮನೆ ಒಂದು ರೂಮ್ನಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ಅದನ್ನ ಕಾಯ್ಬೇಕಾಗಿರೋದು 3ನೇ ಚಿಂತೆ. ಅದಕ್ಕೆ ನಾವ್ ಯಾವತ್ತು ಬೇಸಿರೋದಿಲ್ಲ. ದಿನ ಇದ್ದಾಗ 24 ಗಂಟೆ 1 ಗಂಟೆ ಪತ್ರಿ ಸಾರ್ ಹೇಳ್ದಂಗೆ ಆರಾಮಾಗಿ ಕುಳಿತುಕೊಳ್ಳೋಣ. ವಯಸ್ಸಾದ್ಮೇಲೆ ಎಲ್ಲವೂ ಬಂದಿರ್ತಾವ. ಅವಾಗ ಮಕ್ಕಳನ್ನ ಕರೆದು ಕೋಟಿಗಟ್ಲೆ ಸಂಪಾದಿಸಿದ್ರೆ ಕೂಡ ಹೋಗೋ 100 ಕೋಟಿ ತಗೊಂಡೋಗಿ ಆರೋಗ್ಯ ತಗೊಂಬ ಅಂತ ಕಳ್ಸೋಣ. ಎಲ್ಲೇನ ಅಂಗಡಿ ಸಿಗ್ತದ ಆರೋಗ್ಯ? ಬೇಡ. ಇದನ್ನೆಲ್ಲ ಕಾಯ್ಕೊಂಡು ಕುಂತು ನಿದ್ದೆ ಇಲ್ಲ, ಆನಂದ ಇಲ್ಲ. ಆನಂದ ತಗೊಂಬ ಅಂತ ಮಕ್ಕಳನ್ನ ಕಳ್ಸೋಣ. ಎಷ್ಟೋ 100 ಕೋಟಿ ಕೊಟ್ಟು ಆರೋಗ್ಯ ಸಿಗ್ತದ ಅಂಗಡಿಯಾಗ? ಅವೆರಡು ಹೊರಗಿಲ್ಲ, ಆಲ್ರೆಡಿ ನಮ್ಮೊಳಗಿದಾವೆ. ಅವನ್ನ ಅನುಭವಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಪತ್ರಿ ಸಾರ್ ಹೇಳ್ದಂಗೆ 24 ಗಂಟೆಗೆ 1 ಗಂಟೆ ನಾವು ಧ್ಯಾನ ಮಾಡ್ಕೊಂತಿದ್ರೆ ನಾವು ದೇವರಾಗ್ತು ಅಂತೇಳಿ ಈ ಅವಕಾಶ ಕೊಟ್ಟದ ಮಹಾನಗರ ಪಾಲಿಕೆ ಸುಕನ್ಯಾ ಮೇಡಮ್ ಅವ್ರಿಗೂ, ರಾಜೇಶ್ವರಿ ಮೇಡಮ್ ಅವ್ರಿಗೂ, ಲಲಿತಾ ಮೇಡಮ್ ಅವ್ರಿಗೆ ನಮಸ್ಕಾರ. ಮಾಸ್ಟರ್ಸ್, ಅದ್ಭುತವಾದ ಜ್ಞಾನ ಸಂದೇಶವನ್ನು ಕೊಟ್ಟ ನಾಗಿರೆಡ್ಡಿ ಸಾರ್ಗೆ ಜೋರಾದ ಚಪ್ಪಾಳೆ. ಇವತ್ತು ಸಾರು ಧ್ಯಾನಕ್ಕೆ ಬಂದು ಎಷ್ಟು ವರ್ಷ ಆಯ್ತೋ ಅಷ್ಟು ವರ್ಷದ ಪಿರಮಿಡ್ಗಳು ಅವರು ಪ್ರತಿಯೊಬ್ಬರು ಅವರು ಸಹಕಾರದಿಂದ ಬೇಕಾದಷ್ಟು ಪಿರಮಿಡ್ಗಳು ನಿರ್ಮಾಣ ಮಾಡಿದ್ದಾರೆ ನಾಗಿರೆಡ್ಡಿ ಸಾರು. ನಮ್ಮ ಪಿರಮಿಡ್ ಮಾಡಬೇಕಾದ್ರೂ ಕೂಡ ಬೇಕಾದಷ್ಟು ಮಾಸ್ಟರ್ಸ್ ತನೋಮನ ಧನದಿಂದ ಎಲ್ಲರೂ ಸಹಾಯ ಮಾಡಿದ್ದಾರೆ. ಈಗ ಇನ್ನೊಂದು ಅವಕಾಶ, ಹಂಪಣ್ಣ ಸಾರು ಸೇವಾದಳದ ಅಧ್ಯಕ್ಷರು, ಅವರು 2 ನಿಮಿಷ ಮಾತಾಡಬೇಕಾಗಿದ್ದೀನಂತೆ. ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಅಮ್ಮಗೂ ಮತ್ತು ಅವರ ಕುಟುಂಬಕ್ಕೂ, ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಹೊಸದೈವ ಕುಟುಂಬ ಆತ್ಮ ಬಂಧುಗಳು ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಅತಿ ಅದ್ಭುತವಾಗಿ ನಾವೆಲ್ಲರೂ 90% ಧ್ಯಾನ ತಿಳ್ಕೊಂಡಿರೇ ಇರ್ತೀವಿ. ಏನೋ ಒಂದು 10% ಇವತ್ತು ಬಂದಿರೋರು, ನಿನ್ನೆ ಬಂದಿರೋರು, 3 ತಿಂಗಳಿಂದ ಬಂದಿರೋರು ಇರ್ಬೋದು. ಈಗ 2025ರಲ್ಲಿ ನಮಗೆ ಒಂದು ಸಂದೇಶ ಏನಂದರೆ, ಪ್ರತಿ ಸ್ಕೂಲಲ್ಲಿ ಹೋಗಿ ಧ್ಯಾನವನ್ನು ಕಲಿಸ್ಬೇಕು. ಪ್ರತಿ ಮಕ್ಕಳಿಗೆ ಪ್ರತಿದಿನ ಒಂದು 10 ನಿಮಿಷ ಧ್ಯಾನ ಇರಬೇಕು ಅನ್ನೋದು ಮೂಲ ಒಂದು ಸಂಕಲ್ಪ. ಡಿಸೆಂಬರ್ 29ನೇ ತಾರೀಕು ಕೈಲಾಸಪುರಿ ವೇದಿಕೆ ಮೇಲೆ ಸಂಕಲ್ಪ ಆಗಿದೆ. ಮತ್ತು ಆ ಸಂಕಲ್ಪನ ನಮ್ಮ ಕರ್ನಾಟಕದಾದ್ಯಂತ, ಬಳ್ಳಾರಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರೆಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಪ್ರತಿಯೊಂದು ಸ್ಕೂಲಲ್ಲಿ ತಮ್ಮ ಸಮಯವನ್ನು ತಗೊಂಡು ಆ ಸಮಯನ ಸದುಪಯೋಗ ಮಾಡಿಕೊಂಡು ಆ ಟೀಚರ್ಸ್ಗೆ, ಆ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ ಇದ್ದ ದಿನ ಹೋಗಿ ಆ ಪೇರೆಂಟ್ಸ್ಗೆ ನಾವು ಧ್ಯಾನವನ್ನು ಹೇಳ್ಕೊಟ್ರೆ ಧ್ಯಾನ ಜಗತ್ತು ಸಂಪೂರ್ಣ ನೋಡೋದಕ್ಕೆ ನಮ್ಗೆ ಈಜಿ ಆಗ್ತದೆ. ಯಾಕಂತಂದರೆ ನೋಡಿ, ಈ ಪಿರಮಿಡ್ ಬಂದಿದ್ದಕ್ಕೆ ಈ ಕಾಂಪೌಂಡಲ್ಲಿ ಇಷ್ಟು ಜನ ಬಂದು ಕೂತ್ಕೊಂಡು ಇವತ್ತು ನಾವು ಇಲ್ಲಿ
ಆನಂದಿಸ್ತಾ ಇದ್ದೀವಿ, ವೀಕ್ಷಿಸ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ ಆನಂದನ. ಮತ್ತು ಅಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಈ ವರ್ಷ. ಎಲ್ಲೇ ರಿಲೇಷನ್ ಇರಲಿ, ಫ್ರೆಂಡ್ಸ್ ಇರಲಿ, ಯಾರೇ ಇರಲಿ, ಪ್ರತಿಯೊಬ್ಬರಿಗೆ ಹೇಳ್ರಿ, ಸ್ಕೂಲಲ್ಲಿ ಹೋಗಿ ಸ್ವಲ್ಪ ಮಕ್ಕಳಿಗೆ ಧ್ಯಾನವನ್ನು ಕಲಿಸ್ರಿ ಅಂಥೇಳಿ. ಮತ್ತು ಟೀಮ್ ವರ್ಕ್ ಕೂಡ ಮಾಡಿಕೊಂಡು ಮಾಡ್ಬೋದು. ಒಂದು 18 ಜನ ಒಂದು ಸ್ಕೂಲಿಗೆ ಟೀಮ್ ವರ್ಕ್ ಮಾಡಿಕೊಂಡು ಅದನ್ನು ಮಾಡೋಣ. ಆ ರೀತಿ ನಾವು ಬೆಳೆಸ್ಕೊಂತ ಹೋಗೋಣ. ಮೊನ್ನೆ ನಾವು ಅಯ್ಯಪ್ಪ ಪಿಂಡಿ ಸಾರ್ ಬರ್ತಾರಂತಂದರೆ ಪ್ರತಿ ಸ್ಕೂಲಲ್ಲಿ ಹೋಗಿ ಪ್ರತಿ ಸ್ಕೂಲಲ್ಲಿ ಪಾಂಪ್ಲೆಟ್ ಕೊಟ್ಟು ಬಂದಿದ್ದೀವಿ. ಮತ್ತು ನಮ್ಮ ಬಸವರಾಜೇಶ್ವರಿ ಸ್ಕೂಲಲ್ಲಿ ನಮ್ಮ ಶಿಲ್ಪಾ ಮೇಡಮ್ ಇದ್ದರೆ ನಾವು ಅಲ್ಲಿ ಹೋಗಿ ನಮ್ಮ ಡಾಕ್ಟ್ರು ಮಹಿಪಾಲ್ ಸಾರು ಅವ್ರಿಗೆ ಕೊಟ್ಟರೆ ಆ ಸ್ಕೂಲ್ನ ಬಸ್ಸನ್ನು ಕೂಡ ಅವರು ಬೆಳಗಿನ ಜಾವ ಅಷ್ಟೊತ್ತಿಗೆ ಬಸ್ಸನ್ನು ಕಳಿಸ್ಕೊಟ್ಟಿದ್ರು ರೈಲ್ವೆ ಸ್ಟೇಷನ್ನಿಂದ ಕಲ್ಯಾಣ ಮಂಟಪಕ್ಕೆ. ಪ್ರತಿ ಸ್ಕೂಲವರು ಪ್ರತಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ. ನಾವು ಹೋಗಿ ಧ್ಯಾನವನ್ನು ಮಾಡೋದಕ್ಕೆ ಅವಕಾಶ ಹೋಗ್ಬೇಕು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್. ಇಷ್ಟು ಜನ ಬಳ್ಳಾರಿನಲ್ಲಿ ನಾವು ಇದ್ದಿದ್ದಕ್ಕೆ ಆ ನಾದ ಯಜ್ಞ ನಮ್ಮ ಬಳ್ಳಾರಿಗೆ ಬಂದಿದೆ. ಯಾಕಂತಂದ್ರೆ ಯಾವ ಮೂಲೆಯಲ್ಲೇ ಒಂದು ದೊಡ್ಡ ಲೈಟ್ ಹಾಕಿದ್ರೆ ಜಗತ್ತು ಬಳ್ಳಾರಿ ಎಲ್ಲ ಬೆಳಕು ಕಾಣ್ತದೆ. ಹಾಗೆ ಇಲ್ಲಿ 2 ಲೈಟ್ ಇದಾವೆ. ಈ 2 ಲೈಟ್ ನಮ್ಮೆಲ್ಲರಿಗೂ ಬೆಳಕು ತೋರಿಸ್ತವೆ. ಹಾಗೆ ನಾವು ಧ್ಯಾನ ಕಲ್ತಿರೋರು ಎಲ್ಲರೂ ಪ್ರತಿ ಸ್ಕೂಲಲ್ಲಿ ಹೋಗಿ ಧ್ಯಾನ ಹೇಳ್ಕೊಡೋಣ. ಮತ್ತು ಸಮಯ ಇದ್ದರೆ ಧ್ಯಾನ ಪ್ರಚಾರ ಮಾಡೋಣ. ಶಾಕಾಹಾರಿ ರ್ಯಾಲಿನಲ್ಲಿ ಭಾಗವಹಿಸೋಣ. ಮತ್ತು ಎಲ್ಲರೂ ಪಿರಮಿಡ್ ಕಟ್ತಾ ಇದ್ರೆ ಆ ಪಿರಮಿಡ್ಗಳಿಗೆ ಚಂದ ಎತ್ಕೊಡೋದಾಗಲಿ, ಚಂದ ಕೊಡೋದಾಗಲಿ, ಯಾರು ಕೊಡೋರಿದ್ದಾರೆ ಅವರಿಗೆ ತಿಳಿಸೋಣ. ಮತ್ತು ಇಂಥ ಒಂದು ಅತ್ಯದ್ಭುತವಾದ ಒಂದು ಧ್ಯಾನ ಜ್ಞಾನ ಅದ್ಭುತವಾಗಿ ನೀವೆಲ್ಲರೂ ಧ್ಯಾನ ಕೂತ್ಕೊಂಡಾಗ ನಮ್ಮ ಶಿವಪ್ಪ ಸಾರ್ ಹಾಡು ಹಾಡಿದರು. ಎಲ್ಲರಿಗೆ ಅದನ್ನು ಕೇಳಿಸ್ಕೊಂಡಿರ್ತೀರಿ. ಆ ಧ್ಯಾನದಿಂದ ನಮಗೆ ಏನೇನು ಲಾಭ ಇದ್ದಾವೆ, ಏನಿಲ್ಲ ಎಲ್ಲ ಪತ್ರಿ ಸಾರ್ ಹಾಡು ಹಾಡಿದ್ದಾರೆ. ಯೂಟ್ಯೂಬಲ್ಲಿ ಹೋದರೆ ಎಲ್ಲವೂ ಸಿಗ್ತವೆ. ನಮಗೆ ಎಕ್ಸ್ಪೀರಿಯನ್ಸ್ ಇರೋವು, ಮಾಸ್ಟರ್ ಮಾತಾಡಿರೋವು, ಪತ್ರಿ ಸಾರ್ ಮಾತಾಡಿರೋವು ಎಲ್ಲವೂ ಸಿಗ್ತವೆ. ಹೆಚ್ಚಿನ ಸಮಯ ನಾವು ಧ್ಯಾನಕ್ಕೆ ಕೊಡೋಣ. ಈಗಾಗಲೇ ಡೆಲ್ಲಿನಲ್ಲಿ ಲಾಕ್ಡೌನ್ ಆಗ್ತದೆ. ಮತ್ತೆ ಏನೋ ಯಾವಾಗ 25 ವರ್ಷ ಹಿಂದೆ ಈ ಕಾಯಿಲೆ ಬಂದಿತ್ತಂತೆ. ಅದಕ್ಕೆ ಹಾಸ್ಪಿಟ್ಲಲ್ಲಿ ಔಷಧ ಸಿಗೋದಿಲ್ಲ ಅಂತಕ್ಕಂಥ ಒಂದು ಮೆಸೇಜನ್ನು ಕೂಡ ನಾವು ಓದಿ. ಮತ್ತು ನಾವು ಧ್ಯಾನಿಗಳು ಎಲ್ಲರಿಗೆ ಧೈರ್ಯವಾಗಿ ಅದು ಬಂದಂಗೆಲ್ಲ ಮಾಂಸಾಹಾರಿಗಳನ್ನ ಶಾಕಾಹಾರಿಗಳನ್ನಾಗಿ ಮಾಡ್ತೀವಿ, ಮಾಂಸಾಹಾರಿಗಳನ್ನ ಬಿಡ್ರಿ, ಇಂಥ ರೋಗಗಳೆಲ್ಲ ಹೋಗ್ತವೆ ಅಂತ ಹೇಳೋದಕ್ಕೆ ನಮಗೆ ದೊಡ್ಡ ಅವಕಾಶ ಇದೆ. ನಾವೆಲ್ಲರೂ ಆ ಪ್ರಚಾರವನ್ನು ಹೆಚ್ಚು ಮಾಡೋಣ. ಆ ಪ್ರಚಾರದಲ್ಲಿ ನಿಮಗ್ನರಾಗೋಣ. ಪತ್ರಿ ಸಾರ್ ಲಾಕ್ಡೌನಲ್ಲಿ ಒಂದೇ ಮಾತು ಹೇಳಿದರು, ಬೇರೆ TV ಚಾನಲ್ಗಳೆಲ್ಲನ್ನು ಆಫ್ ಮಾಡಿರಿ, PMC ಚಾನಲನ್ನು ಒಂದೇ ನೋಡ್ರಿ ಅಂತ. ಯಾಕಂದರೆ ಬೇರೆ ಬೇರೆ ಚಾನಲ್ಗಳಾಗಿ ಈ 3-4 ಗುಂಡು ಬಿಡ್ದಂಗೆ ಬಿಡೋದು, ಅಲ್ಲಿ ರೋಗ ಬಂತು, ಇಲ್ಲಿ ರೋಗ ಬಂತು, ಅಲ್ಲಿ ಭಯ ಬಿಡಿಸಿ, ಇಲ್ಲಿ ಭಯ ಬಿಡಿಸಿ ಏನೇನೋ ಮಾಡ್ತಾರೆ. ನಮ್ಮ PMC ಚಾನಲಲ್ಲಿ ಧ್ಯಾನ ಮಾಡಿ ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಆ ಲೋಕದಲ್ಲಿ ಹೋಗಿದ್ದೆ, ಈ ದೇವರು ಬಂದರು, ಆ ದೇವರು ಬಂದರು, ಎಲ್ಲ ಹೊರಟೋಗ್ತದೆ, ನಾವು ಧ್ಯಾನ ಮಾಡೋಣ ಅಂತ ಹೇಳಕ್ಕಂಥ ಮಾತುಗಳು PMCಯಲ್ಲಿ ಇದ್ದಾವೆ. ಹೆಚ್ಚು PMCನ ನೋಡೋಣ. ನಮ್ಮ ಅನುಭವಗಳನ್ನೆಲ್ಲ PMCನಲ್ಲಿ ಹಂಚ್ಕೊಳ್ಳೋಣ. ಮತ್ತು ನಾವು ಬಳ್ಳಾರಿನಲ್ಲಿ ಕೂಡ ಅದ್ಭುತವಾಗಿ ನಮ್ಮ ಶಶಿಕಲಾ ಮೇಡಮ್ ಅವರು ಝೂಮ್ ಸೆಷನ್ ನಡೆಸ್ಕೊಂಡು ಹೋಗ್ತಾರೆ. ಅನುಸೂಯ ಮೇಡಮ್ಮು, ಮತ್ತು ದೇವರ ಮೇಡಮ್ಮು, ರಾಜೇಶ್ವರಿ ಮೇಡಮ್, ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ ಆ PMCನ ನೋಡ್ಕೊತಾರೆ. ಬಳ್ಳಾರಿ PMCನ ಆ ಝೂಮ್ ಸೆಷನು ಎಲ್ಲರೂ ಆ ಝೂಮ್ನಲ್ಲಿ ಜಾಯ್ನ್ ಆಗ್ರಿ. ಮನೆಯಲ್ಲೇ ಇದ್ದು ಝೂಮಲ್ಲಿ ಜಾಯ್ನ್ ಆಗ್ರಿ. ಯಾರಿಗೇನ ರಿಲೇಷನ್ ಇದ್ರು ಕೂಡ ಆ ಝೂಮಲ್ಲಿ ಜಾಯ್ನ್ ಆಗ್ರಿ. ಅವರೇ ಹೇಳ್ಕೊಡ್ತಾರೆ, ನಾವು ಹೇಳ್ಕೊಡ್ತಿದ್ರು ಕೂಡ. ಮತ್ತು ಅಂಥ ಒಂದು ಕಾರ್ಯಕ್ರಮ ಬಳ್ಳಾರಿನಲ್ಲಿ ಅದ್ಭುತವಾಗಿ ನಡೀತಾ ಇದೆ. ನಿರಂತರ ಮಾಡೋಣ. ನಿರಂತರ ಇರೋದ್ರಿಂದ ಏನು ಸಿಗ್ತದೆ ನಮಗೆ ಅಂದರೆ ಆನಂದ ಸಿಗ್ತದೆ. ಮತ್ತು ನಮ್ಮ ಮಸ್ಕಿ ಸಾರ್ ಬಂದರು, ಸೀನಿಯರ್ ಮೋಸ್ಟು, ಜೋರಾಗಿ ಚಪ್ಪಾಳೆ ಹೇಳೋಣ. ಮಸ್ಕಿ ಸಾರ್ ಇಲ್ಲೇ ವೇದಿಕೆ ಬರಬೇಕು ಅಂತೇಳಿ ನಾವೇ ಕರೆದ್ಬಿಡ್ತೀವಿ. ಜೋರಾಗಿ ಚಪ್ಪಾಳೆ ಹೊಡ್ಕೊಳ್ಳೋಣ. ನಮಗೆ ಬಳ್ಳಾರಿನಲ್ಲಿ ಮೊಟ್ಟ ಮೊದಲಿಗೆ ಮಾಸ್ಟರ್ಸ್ಗಳಾಗಿ, ಧ್ಯಾನಿಗಳಾಗಿ ಹೆಂಗೆ ಚಂದ ಕೇಳಬೇಕು ಅನ್ನೋರು ಕೂಡ ಕಲಿಸಿರ್ತಕ್ಕಂಥ ಗ್ರೇಟ್ ಮಾಸ್ಟ್ರು ನಮಗೆ ಮಸ್ಕಿ ಸಾರು. ಯಾಕಂದರೆ 2007ರಲ್ಲಿ ತಿರುವಣ್ಣಾಮಲೆಗೆ ನಾವು ಸಾರಿಂದ ಹೋಗಿ ಕಲೆಕ್ಷನ್ ಮಾಡಿ ಅವ್ರ ಜೊತೆಗೂಡಿ ಒಂದು ಲೋಡ್ ಹಾಕಿ, ನಾವು 160 ಕ್ವಿಂಟಾಲ್ ಅಕ್ಕಿ ಬಳ್ಳಾರಿಯಿಂದ ಹೋಯಿತು. ನಿಜವಾಗ್ಲೂ ಆ ಗ್ರೇಟ್ ವರ್ಕು ನಮ್ಮ ಮಸ್ಕಿ ಸಾರ್ದು. ಎಲ್ಲ ಕಡೆ
ನಮ್ಮನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಮನೆಗಳಿಗೆ ಹೆಂಗೆ ಬೇಡಬೇಕು, ಹೆಂಗೆ ರೊಕ್ಕ ಕೇಳಬೇಕು, ಹೆಂಗಿಲ್ಲ ಏನು ಎಲ್ಲ ತಿಳಿಸ್ಕೊಟ್ರು. ಪಿರಮಿಡ್ ಕಟ್ಟೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಆ ಜ್ಞಾನವನ್ನು ನಮಗೆ ಹೆಚ್ಚಿನ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಅವರು ಬಂದಿದ್ದಕ್ಕೆ ಇವತ್ತು ನಮಗೆ ಈ ವೇದಿಕೆಗೆ ಕಳೆ ಬಂದಿದೆ ಅಂತ ಹೇಳ್ಬೋದು. ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನಗರಾಭಿವೃದ್ಧಿ ಧ್ಯಾನ ಕೇಂದ್ರದ 3 ಮಾತೆಯರು ಆದಿ ಶಕ್ತಿಗಳು ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಅಂತ ಹೇಳ್ಬೋದು. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಬಂದಿರೋರು ಎಲ್ಲರಿಗೂ ಕೂಡ ಮತ್ತೊಂದು ಸರ್ತಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಧ್ಯಾನ ಮಾಡೋಣ. ಮತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು. ವಿಶೇಷವಾಗಿ ಏನೋ ಒಂದು ಹೇಳೋದೇನಿದೆ ಅಂದರೆ, ನಾಳೆ 13, 14, 15 ಸಂಕ್ರಾಂತಿ ಸಂಭ್ರಮಗಳಿದ್ದಾವೆ. 14ನೇ ತಾರೀಕು ಕೊಟಾಲು ಕುರ್ತಿನಿ ಹತ್ರ ಇರ್ತಕ್ಕಂಥ ಕೊಟಾಲಲ್ಲಿ ಪಿರಮಿಡ್ ವಾರ್ಷಿಕೋತ್ಸವ ಇದೆ. ಮತ್ತೆ 17ನೇ ತಾರೀಕು ವೆಂಕಟಾಪುರದಲ್ಲಿ ಪಿರಮಿಡ್ ವಾರ್ಷಿಕೋತ್ಸವ, ರಾಂಪುರ ಹತ್ರ ಇರ್ತಕ್ಕಂಥ ವೆಂಕಟಾಪುರದಲ್ಲಿ ಶಾಖಾಹಾರಿ ರ್ಯಾಲಿ ಇದೆ. ಇನ್ನೂ ವಿಶೇಷವಾಗಿ ನಮ್ಮ ಬಳ್ಳಾರಿನಲ್ಲಿ ಈ ಹೊಸ ಪಿರಮಿಡ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಪಿರಮಿಡ್ ಶಕ್ತಿ ಕ್ಷೇತ್ರ ಧ್ಯಾನ ಜ್ಞಾನ ಯೋಗಾಶ್ರಮ ಅಂತೇಳಿ ಅಲ್ಲಿ ಮಹಿಳಾ ಧ್ಯಾನೋತ್ಸವ ಅಂತ ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಕೂಡ ಶಾಖಾಹಾರಿ ರ್ಯಾಲಿ ಮತ್ತು ಧ್ಯಾನ ಸತ್ಸಂಗ ಇರುತ್ತೆ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಹುಣ್ಣಿಮೆ ದಿವಸ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಸಿದರಗಡ್ಡೆಯಲ್ಲಿ ಶಾಖಾಹಾರಿ ರ್ಯಾಲಿ ಇರ್ತದೆ. ಮತ್ತೆ ಮುಂಜಾನೆ ಹೋಗಿ ಹೆಚ್ಚು ಧ್ಯಾನವನ್ನು ಮಾಡಿಕೊಂಡು ಹುಣ್ಣಿಮೆ ದಿವಸ, ಮತ್ತೆ ಇವತ್ತೇ 3ನೇ ದಿನ ಹುಣ್ಣಿಮೆ ಮುಂಚೆ, ಹುಣ್ಣಿಮೆ ಆದ್ಮೇಲೆ 3 ದಿವಸ ಹೀಗೆ ಧ್ಯಾನ ಮಾಡೋದಕ್ಕೆ 7 ದಿವಸಗಳು ಮಾಡ್ಕೊಳ್ರಿ ಅಂತ ಪುತ್ರ ಸರ್ ಹೇಳಿದ್ದಾರೆ. ಇವತ್ತೇ ನಮಗೆ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ. 3ನೇ ದಿನ ಹುಣ್ಣಿಮೆ ಇದೆಯಲ್ಲ ಅದಕ್ಕೆ. ಮತ್ತೆ ಜನವರಿ 26ನೇ ತಾರೀಕು ಉಮಾಮಹೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರದ ವಾರ್ಷಿಕೋತ್ಸವ, 27ನೇ ತಾರೀಕು ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ವಾರ್ಷಿಕೋತ್ಸವ, ಮತ್ತು 26ನೇ ತಾರೀಕು ನಮ್ಮ ಬೀಸ್ಲಹಳ್ಳಿನಲ್ಲಿ ಆತ್ಮಜ್ಞಾನ ಪಿರಮಿಡ್ ಧ್ಯಾನ ಕೇಂದ್ರ ವಾರ್ಷಿಕೋತ್ಸವ. ಇವೆಲ್ಲವೂ ಇದಾವೆ ಎಲ್ಲವೂ. ಮತ್ತೆ ಇವರು ನಮ್ಮ ವಾಟ್ಸಪ್ ಅಲ್ಲಿ ಸಂದೇಶಗಳನ್ನು ಮಾಸ್ಟರ್ಸ್ ಕಳಿಸ್ತಾ ಇರ್ತಾರೆ. ಪ್ರತಿಯೊಬ್ಬರು ಆ ವಾಟ್ಸಪ್ಗಳನ್ನು ನೋಡ್ತಾ ಎಲ್ಲಾ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲಿ ಸಮಯ ಇದೆ ಅಲ್ಲಿ ಹೋಗಿ ಕೊಡೋಣ. ನಮ್ಮ ಸಮಯ ಕೊಟ್ಟರೆ ಸಾಧನೆ ಆಗ್ತದೆ. ಅದೇ ನಮಗೆ ಜ್ಞಾನ ಬರ್ತದೆ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಸೇವಾಧ್ಯಕ್ಷರಾದ ಹಂಪಣ್ಣ ಸಾರು ಎಲ್ಲೆಲ್ಲಿ ಪಿರಮಿಡ್ಗಳಿದೆ, ಎಲ್ಲಿ ಪಿರಮಿಡ್ಗಳ ವಾರ್ಷಿಕೋತ್ಸವ, ಹುಣ್ಣಿಮೆ ಧ್ಯಾನ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು. ಯಾಕಂದರೆ ಅವರು ಇವಾಗೆಲ್ಲ ಲೋಕ ಸಂಚಾರಗಳೆಲ್ಲ ಮಾಡ್ತಿರ್ತಾರ. ಅವರು ಎಲ್ಲೆಲ್ಲಿ ಯಾವ್ಯಾವುದಕ್ಕೆ ಸೇವಕರಾಗಿ ಹೋಗ್ತಾರೋ, ಎಲ್ಲಿ ಅಧ್ಯಕ್ಷರಾಗಿ ಹೋಗ್ತಾರೋ, ಎಲ್ಲಿ ಅತಿಥಿಗಳಾಗಿ ಹೋಗ್ತಾರೋ ನಮಗೆ ಗೊತ್ತಿರಲ್ಲ. ಅಷ್ಟು ಅವ್ರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಜ್ಞಾನ ಕೊಟ್ಟಿದ್ದಕ್ಕೆ ಅವ್ರಿಗೊಂದ್ಸರಿ ಜೋರಾದ ಚಪ್ಪಾಳೆ. ಈಗ ನಂತರ ಮಸ್ಕಿ ಸಾರು ಈ ಪಿರಮಿಡ್ ನಾವು ಮಾಡಬೇಕು, ಮತ್ತು ಪಿರಮಿಡ್ಗೆ ಸಾರ್ ಬಂದು ಉದ್ಘಾಟನೆ ಮಾಡಬೇಕು ಅನ್ನೋದಕ್ಕೆ ಮಸ್ಕಿ ಸಾರ್ ನಮಗೆ ಬಹಳ ಬೆಂಬಲ ಕೊಟ್ಟರು. ಯಾಕಂದರೆ ಆ ಸಮಯ ಕರೋನಾ ಸಮಯದಲ್ಲಿ ನಾವು ಯಾವ ರೀತಿ ಇದನ್ನು ಉದ್ಘಾಟನೆ ಮಾಡ್ತೀವಿ, ಎಲ್ಲರನ್ನ ಸೇರಿಸ್ತೀವಿ ಅನ್ನೋದೊಂದು ಬಹಳ ಇದು ಆ ವಿಷಯ ನಮಗೆ ಯಾವ ರೀತಿ ನಾವು ಎಲ್ಲರಿಗೆ ಹಂಚಬೇಕು, ಎಲ್ಲರನ್ನೂ ಇಲ್ಲಿ ಒಂದು ಸೇರಿಸ್ಬೇಕು ಅನ್ನೋದು ನಮಗೆ ಸ್ವಲ್ಪ ಇದಾಗಿತ್ತು. ಆದರೆ ಇದಕ್ಕೆ ಮಸ್ಕಿ ಸಾರ್ ಭಾಳ ಬೆಂಬಲ ಕೊಟ್ಟರು. ಪತ್ರಿಜಿ ಸಾರ್ ಇಲ್ಲಿ ಕರ್ಕೊಂಬಂದು ಉದ್ಘಾಟನೆ ಮಾಡಿ ಆ ಕರೋನಾ ಸಮಯದಲ್ಲಿ ಗ್ರೌಂಡ್ ಎಲ್ಲ ತುಂಬಿಸಿದ್ರು. ಅದಕ್ಕೆ ಸಾರ್ಗೊಂದ್ಸರಿ ಜೋರಾದ ಚಪ್ಪಾಳೆ. ಅವರು 1-2 ನಿಮಿಷ ಸಂದೇಶ ಕೊಡಬೇಕಾಗಿ ವಿನಂತಿ. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, and give your experiences for PMC. Record your experiences so that the whole world will know your experiences.